ಒಳ್ಳೆ ಲೇಡೀಸ್ ಮಾತಾಡ್ದಾಗ ಮಾತಾಡ್ತಾ ಇದ್ದಾರೆ ಗೈಸ್ ಅವರು. ಅದೇ ಲೇಡೀಸೇ ನಾನು. ಲಾಗ್ ಮಾತ್ರ ತುಂಬಾ ಎಂಟರ್ಟೈನ್ಮೆಂಟ್ ಇದೆ, ಲಾಸ್ಟ್ ವರ್ಗು ನೋಡಿ ಮಸ್ತ್ ಆಗಿದೆ ಲಾಗ್. ಏನ್ ಹೇಳ್ತೀರಾ ಈ ಜಾತ್ರೆ ಬಗ್ಗೆ? ಏನ್ ಹೇಳೋಣ ಅತ್ತೆ, ನಿಮ್ಗೆ ಏನೋ ಅಂತ ಹೇಳ್ತೀನಿ, ನೀವ್ ಹೇಳ್ಬೇಕು. ನಿನ್ ಮಗಳು ನಾನು ಕೊಡ್ತೀರತ್ತ? ಇಲ್ಲಪ್ಪ ನಾನ್ ಕೊಡಲ್ಲ. ಅಜೀಬ್ ಮಾಡ್ಬಿಟ್ರು ನಾನು. ಹಲೋ ಗುರು, ನಮಸ್ಕಾರ. ನಾನು ನಿಮ್ ನವೀನ್ ಕುಮಾರ್ ಮಾತಾಡ್ತಾ ಇದೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಲಾಗ್ ಸ್ಟಾರ್ಟ್ ಮಾಡಿ ಅಂತ. ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ನಮ್ಮೂರು ಇವತ್ತು ಜಾತ್ರೆ ಇದೆ, ಸೊ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಬನ್ನಿ, ನಮ್ಮ ಮನೆಗಿರೋನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಲಾಗ್ ಲಾಸ್ಟ್ ವರ್ಗು ನೋಡಿ, ತುಂಬಾ ಕಾಮಿಡಿ ಆಗಿರುತ್ತೆ. ನಮ್ಮ ಅತ್ತೆ ಮಗಳು ಇದು ಯಾವ್ದು ತುಪ್ಪನ ಹಾಕೊಂತ ಇದ್ದಾಳೆ, ಬಂದಿದ್ದಕ್ಕೆ ಮಕ್ಕ ಮುಚ್ಕೊಂಡ್ಬಿಟ್ಲು. ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ. ಬೇಗ ರೆಡಿ ಆಗ್ಬಿಟ್ಟು ಫೋಟೋ ಶೂಟ್ಗೆ ಹೋಗ್ಬೇಕು ನಾವು. ಇನ್ನೊಂದು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀರಿ. ಇಲ್ಲಿ ನೋಡ್ಬೋದು, ಮೋನಿ ಅಂತ ಇವ್ರ ಹೆಸರು. ಹಾಯ್ ಮಾಡು ಮೋನಿ. ಇವ್ರು ಬಾನು ಅಂತ ನೋಡಿರ್ತೀರ, ಒಂದ್ 2-3 ರೀಲಲ್ಲಿ ಮಾಡಿದೀನಿ. ಹಾಯ್ ಮಾಡು. ಇವಳು ನನ್ನ ತಂಗಿ ಬೃಂದ ಅಂದ್ಬಿಟ್ಟು ನನ್ನ ವ್ಲಾಗಲ್ಲಿ ಏನಾನ ಹೇಳು. ಎಲ್ಲರೂ ನಮ್ಮ ಅಣ್ಣಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ನಮ್ಮ ತಾತನ ಬೆಂಗಳೂರಿಂದ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಟೂರ್ನಮೆಂಟ್ ಆಗ್ತಿದೆ, ಕ್ರಿಕೆಟ್ ಆಡ್ಸೋಣ ಅಂತ. ತಾತ ಹೋಗಿದ್ದೆ, 2 6 ಹೊಡಿಬೇಕು, MS ಧೋನಿ ತರ. ಹೊಡಿತಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಟೂರ್ನಮೆಂಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹೊಲ ಹತ್ರ ಬಂದಿದ್ದೀರಿ ಎಳ್ಳೀರು ಕುಡಿಯೋಣ ಅಂತ. ಫುಲ್ಲು ಬಿಸಿಲಿದೆ. ಎಳ್ಳೀರು ಕುಡಿದ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಒಳ್ಳೆ ಫೋಟೋ ಶೂಟ್ ಮಾಡಬೇಕು. ಗಾಯ್ಸ್, ತುಂಬಾ ಲಾಂಗ್ ಇದ್ವು ಮರ, ಯಾವ ಹತ್ತಕ್ಕಾಗಿಲ್ಲ. ಅದಕ್ಕೆ ಇವನ್ ಮೇಲೆ ಹತ್ತಿದ್ದೀನಿ. ಇವನ್ಗೆ ಆಗ್ತಾ ಇಲ್ಲ, ಅದು ಕೂಡ ಬರ್ತಾನೆ ಇಲ್ಲ, ಕೀಳ್ತಾನೆ ಇದ್ದೀನಿ. ಅವಾಗಿದೋ ಬಂತು ಇಳಿಯೋ ಬೋಸಡಿಕೆ ಕೆಲ್ಸಪ್ಪ ಸಾಕು. ಹಳ್ಳಿ ಸ್ಟೈಲಲ್ಲೆಲ್ಲ ಹಿಂಗೆ ಓಪನ್ ಮಾಡೋದು. ಬೆಂಗಳೂರಲ್ಲೆಲ್ಲ ಮಚ್ಚಿರುತ್ತೆ, ಇಲ್ಲಿ ಕಡ್ಡಿನೇ ಫುಲ್ ಶಾರ್ಪು. ಎಳ್ಳೀರೆಲ್ಲ ಕುಡಿದ್ಬಿಟ್ಟು ಮತ್ತೆ ಮನೆ ಹತ್ರ ಬಂದೆ. ಇವಾಗ ಏನು ನೋಡ್ತಿದ್ದೀರೋ ಹಿಂದೆ ಯಾರೂ ಇಲ್ಲ. ಒಂದು 7 ಗಂಟೆ ಮೇಲೆ ನೀವು ನೋಡಿದ್ರೆ ಇದು ಫುಲ್ ತುಂಬೋಗಿರುತ್ತೆ. 7 ಗಂಟೆಗೆ ತೋರಿಸಿ ನೋಡ್ತೀರಿ ಹೆಂಗಿರುತ್ತೆ ಅಂತ. ಗಾಯ್ಸ್, ಫೋಟೋ ಶೂಟ್ಗಂತ ಬಂದಿದ್ವಿ. ಕ್ಯಾಮ್ರಾ ಎತ್ಕೊಬಾರ ಅಂದರೆ ಕ್ಯಾಮ್ರಾ ಹಿಡಿಯೋರು ಯಾರಿಲ್ಲ. ಸೊ ಪ್ಲೇಸ್ ನೋಡಿ ಹೆಂಗಿದೆ ಫೋಟೋ ಶೂಟ್ ಮಾಡೋಕ್ಕಿಲ್ಲಿ. ಅಲ್ಟಿ ಪ್ಲೇಸ್ ಅಲ್ಲ. ಸೊ 1-2 ಫೋಟೋಸ್ ಇಟ್ಕೊಂಡು ಮನೆ ಹತ್ರ ಹೋಗ್ತಾಯಿದ್ದೀವಿ. ಸೊ ಗೈಸ್, ಅವಾಗೆ ನಾನು ತೋರಿಸೋ ವಿಡಿಯೋದಲ್ಲಿ ಯಾರೂ ಇರಲಿಲ್ಲ ಅಂತ. ಇವಾಗ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಫುಲ್ ರಶ್ಶು. ಇನ್ನು ಸ್ವಲ್ಪ ಹೊತ್ತು, ಇನ್ನೂ 7 o'clock ಹಂಗೆ ತೋರಿಸ್ತೀನಿ, ಇನ್ನೂ ಮಸ್ತಾಗಿ ಜನ ಬಂದಿರ್ತಾರೆ. ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗೆ ಮಳೆ ಸ್ಟಾರ್ಟ್ ಆಗ್ತಿದೆ. ಲಾಗ್ ಹೆಂಗೆ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ನಮ್ಮ ಅತ್ತೆ ಮಗಳು ಹೆಂಗಿದ್ದಾಳೆ, ನೆಕ್ಸ್ಟು ಬಾಹುಬಲಿ 3 ಇವಳು ಹೀರೋಯಿನ್ನು, ನಾನು ಹೀರೋ. ಇವಳು ನಮ್ಮ ಅತ್ತೆ ಮಗಳೇ. ಇವಳ ಜೊತೆ ನಾನು ಯಾವ ಮೂವಿ ಮಾಡಲ್ಲ, ಯಾಕಂದರೆ ಇವಳು ತಿಕ್ಲಿ. ಇವಳು ಗೈಸ್, ಬೆಳಿಗ್ಗೆಯಿಂದ ನಮ್ಮ ರಿಲೇಷನ್ ಅವ್ರನ್ನೆಲ್ಲ ಲಾಗಲ್ಲಿ ಹಾಕೋಣ ಅಂತ ನೋಡ್ತಾ ಇದ್ದೆ. ಇವಾಗ ರೆಡಿ ಆಗ್ತಿದೆ 7 ಗಂಟೆಗೆ. ಇವ್ರು ನಮ್ಮ ಅತ್ತೆ. ಇವರು ಅತ್ತೆ, ನಿಮ್ಗೆ ಏನೋ ಅಂತ ಹೇಳ್ತೀನಿ, ನೀವು ಹೇಳ್ಬೇಕು. ನಿನ್ ಮಗಳು ನಾನು ಕೊಡ್ತೀರತ್ತ? ಇಲ್ಲಪ್ಪ ನಾನ್ ಕೊಡಲ್ಲ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ನಮ್ ಲಾಗಲ್ಲಿ ಹೈಲೈಟ್ ಆಗ್ಬೇಕು, ಏನೋ ಒಂದು ಡೈಲಾಗ್ ಕೊಡಿರಿ. ಏನ್ ಹೇಳ್ಬೇಕು ಹೇಳಿ, ಏನ್ ಹೇಳ್ಬೇಕು? ಲೇಡೀಸ್ ಮಾತಾಡ್ದಾಗ ಮಾತಾಡ್ತಾ ಇದಾರೆ ಗೈಸ್ ಅವರು. ಅದೇ ಲೇಡೀಸೇ ನಾನು. ಗೈಸ್ ನೋಡ್ತಾ ಇರ್ಬೋದು, ಎಲ್ಲ ಊಟ ಅರೇಂಜ್ ಮಾಡಿದ್ದಾರೆ. ಸೊ ಇನ್ನು ದೇವ್ರ ಮೆರವಣಿಗೆ ಇದೆ. ಇವಾಗ ಸದ್ಯಕ್ಕೆ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಸೊ ಎಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ. ಸೊ ಲಾಸ್ಟ್ವರೆಗೂ ನೋಡಿ ಮಸ್ತಾಗಿರುತ್ತೆ. ಗೈಸ್, ಹಬ್ಬ ಮಾಡೋದೆಲ್ಲ ಬಿಟ್ಬಿಟ್ಟು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ನಾವು. ಸ್ವಲ್ಪ ತರಲೆ ಎಲ್ಲ ಹಾಳು ಮಾಡಿದ್ದು ಇವನು ಸತೀಶ್ ಅಂತ. ನಮ್ ಸುಮಂತ್ ಅವ್ರು ಬರ್ತಾ ಇದಾರೆ, ಒಂದ್ ಡೈಲಾಗ್ ಕೊಡಿತಾರೆ. ನರಸಿಂಹಣ್ಣ ಫ್ಯಾನ್ ಅವರು. ಒಂದೊಂದು ಡೈಲಾಗ್ ನರಸಿಂಹಣ್ಣ. ಗಾಯ್ಸ್, ನಾವು ಕಾರಲ್ಲಿ ಟ್ರಿಪ್ ಹೋಗಿದ್ವಿ ಗೋವಾಗೆ. ಒಬ್ಬಟ್ಟು ಖಾಲಿ ಆಗ್ಬಿಟ್ಟಿದೆ. ಎಂತದು ಇಲ್ಲ, ಗೋವನು ಇಲ್ಲ, ಗಿವನು ಇಲ್ಲ, ಇಲ್ಲೇ ಮುದುಡಿ ಬಂದವ್ರೆ. ಬೋಳಿ ಮಕ್ಕಳು ಸ್ವಲ್ಪ ಬೇಜಾರು. ಗಾಯ್ಸ್, ಎಲ್ಲರ ಹತ್ರ ಹೋಗ್ಬಿಟ್ಟು ಕ್ವಶನ್ ಕೇಳೋಣ ಬನ್ನಿ, ಜಾತ್ರೆ ಬಗ್ಗೆ ಹೇಗಿರುತ್ತೆ ಅಂತ. ಅಣ್ಣ, ಈ ಜಾತ್ರೆ ಬಗ್ಗೆ ನಿಮ್ ಮನಸ್ಸು ಪೂರ್ತಿ ಏನ್ ಹೇಳ್ತೀರಾ? ನಮ್ಮೂರಿನ ಕಾವಲಮ್ಮ ತಾಯಿ ಶ್ರೀ ಅಮ್ಮಾಜಿ ದೇವಿಯಿಂದ ದೈವ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾನ.
ಇದೇ ತರ ನೆಕ್ಸ್ಟ್ ವರ್ಷ ಹಿಂದಿಕ್ಕಿನ ಹೆಚ್ಚಿಗೆ ಜನ ಸೇರಿ ಮತ್ತು ಪ್ರೋತ್ಸಾಹ ಕೊಡ್ಬೇಕು ಅಂತ ತಮ್ಮನ್ನ ಎಲ್ಲಾರು ಕೇಳ್ಕೊಂತಾ ಇದ್ದೀನಿ. ಸೊ ಅಣ್ಣಗೋಸ್ಕರ ಎಲ್ಲ ದಯವಿಟ್ಟು ಚಪ್ಪಾಳೆಯನ್ನು ಹೊಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಹೇಳಿದಾರೆ ಲೈನು ತುಂಬಾ. ಯಾಕೆ ಇವ್ರೊಬ್ರು ಹೊಡಿತಾರೆ ಚಪ್ಪಾಳೆ? ಯಾಕೆ ನೀವೆಲ್ಲ ಮನ್ಸರಲ್ವಾ? ಹೊಡಿರಿ ಚಪ್ಪಾಳೆ. ಆದ್ರೂ ಹೊಡಿತಾ ಇಲ್ಲ. ನಮ್ ಕವಲಂ ತಾಯಿ ನಿನ್ ಮೆತ್ತಳೆ ಹೇಳ ಒಂದ್ ಕಾಲ್ ಮಡ್ಚ್ಕೊಂಡು ನೀನ್ ಮಾತಾಡ್ತೀಯ ಸಿದ್ದರಾಮಯ್ಯ. ಅಣ್ಣ ನಮ್ ಡೈಲಾಗು ಸಿದ್ದರಾಮಯ್ಯ. ಬ್ಲಾಸ್ಟ್ ಆಗ್ಬಿಟ್ಟವ್ರೆ. ಬಲ್ಲಂಗ ತಿಳಿ ಗೊತ್ತು, ನಿನಗ್ ಗೊತ್ತಿಲ್ಲ. ಸಿದ್ದರಾಮಯ್ಯ ಗತ್ ಮಾತ್ರ ನಿನಗ್ ಗೊತ್ತು, ಆದ್ರೂ ಹೆಂಗ್ ಗತ್ತ ಮಾತಾಡ್ತೀಯ ಗೊತ್ತ ಎಂತೆಂತಾರನ್ನ ಜೊತೆಗೆ ಹಾಕೊಂಡು. ನಾನ್ ಡೈಲಿ ನೀನ್ ನೋಡ್ತೀನಿ ಪಾಪ. ತುಂಬಾ 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 ಥ್ಯಾಂಕ್ಸ್. ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ, ಗಿವ್ ಮಿ ದ ಫಸ್ಟ್. ನಮಸ್ಕಾರ ಗಾಯ್ಸ್. ಸೊ ಅಕ್ಕ ಅವರು ಎರಡು ಮಾತಾಡ್ತಾರೆ. ಏನ್ ಹೇಳ್ತೀರಾ ಈ ಜಾತ್ರೆ ಬಗ್ಗೆ? ಏನ್ ಹೇಳೋಣ? ನನಗೆ ಕೇಳ್ತವ್ರೆ ಏನ್ ಹೇಳೋಣ ಅಂತ. ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ, ಏನ್ ಹೇಳೋಣ ಅಂತ ಅವ್ರು ಏನ್ ಹೇಳ್ತೀರಾ? ಸಿದ್ದರಾಮಯ್ಯನ ಬಗ್ಗೆ ಮಾತಾಡ. ಇವ್ರು ನೋಡಿದ್ರೆ ಸಿದ್ದರಾಮಯ್ಯ ಅಂತವ್ರು. ನಾನ್ ಜಾತ್ರೆ ಕೇಳ್ತೇವೆ ಸಿದ್ದರಾಮಯ್ಯ ಹೇಳ್ತವ್ರು. ಜಾತ್ರೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ಇವಾಗ ಹೇಳ್ತಾ ಇದಾರೆ ಜಾತ್ರೆ ಚೆನ್ನಾಗಿದೆ. ನಿಮ್ಮ ಹೆಸರು? ಗೀತಾ. ಗೀತಾಂಜಲಿ. ಗೈಸ್, ಇವ್ರು ಯಾವ ತರ ಫ್ರೆಂಡ್ಸ್ ಅಂದ್ರೆ, ಸೊ ನನ್ನನ್ ಬಿಟ್ಬಿಟ್ಟೆ ಪಾನಿಪುರಿ ತಿಂದವ್ರೆ. ಇವ್ರ ಮಕ್ಳಲ್ಲ, ಇವ್ರು ಗೋಳಿ ಮಕ್ಳು. ಇವ್ರು ಅವ್ನ್ ನೋಡ್ರೆ ಓಡೋಗ್ತಾ ಇದ್ದಾನೆ. ಏನ್ ಹೇಳೋಣ ಅವನ್ಗ? ಇವ್ ನೋಡಿ ಟೀ ಎಲ್ಲ ಕಾಲೇಜ್ ಟೀ ಕುಡಿ ಅಂತ ನೋಡಿ ನೋಡಿ. ಸೊ ಟೀ ಅಲ್ಲ ಅಂತೆ, ಪಾನಿಪುರಿ ಅಂತ. ಸಾರಿ ಪಾನಿ. ಸೊ ಇವನೇ ಹೇಳ್ತಾನೆ ಕೇಳಿ. ಒಂದು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ನಮ್ಮ ಮಹೇಶ್ ಅವ್ರು ಸಿಕ್ಕಿದ್ದಾರೆ. ನಮ್ಮೂರ್ ಜಾತ್ರೆ ಬಗ್ಗೆ ಒಂದೆರಡು ಲೈನ್ ಕೇಳೋಣ. ಯಾವ ತರ ಹೇಳ್ತಾರೆ, ನಿಮ್ ಮನ್ಸ್ಫೂರ್ತಿ ಹೇಳ್ಬೇಕು ಯಾವ ತರ ಇದೆ ಅಂತ. ಸೊ ಗೈಸ್, ಇದು ಇವರಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ಮನೆ ದೇವರು ಕವಲಮ್ಮ ದೇವಸ್ಥಾನ ಅಂತ ಪ್ರತಿ ವರ್ಷದಂತೆ ಈ ವರ್ಷನೂ ತುಂಬಾ ಚೆನ್ನಾಗಿ ನಮ್ಮ ಅಮ್ಮಾಜಿ ಕವಲೇಶ್ವರಿ ವರ್ಷನೂ ಚೆನ್ನಾಗಿ ನೆರವೇರಿಸ್ತಾ ಹೋಗ್ತಾ ಇದ್ದಾರೆ. ಈ ಸತಿ ಅಂತೂ ಫುಲ್ ಚೆನ್ನಾಗಿದೆ. ಎಲ್ಲ ಕ್ಲೌಡ್ ಎಲ್ಲ ತುಂಬಾನೇ ಖುಷಿ ಆಯ್ತು. ಅಲ್ಲಿಂದ ಲೈಟಿಂಗ್ ಮಾಡ್ಸವ್ರೆ. ಒಳ್ಳೆ ಮೈಸೂರು ನೋಡೋಕ್ಕಿಂತ ನಮ್ಮ ಮುದುಡಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಒಂದು ಫೀಲ್ ಬಂತು. ಆಕ್ಚುಲಿ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಒಳ್ಳೆ ಲೈನ್ ಹೇಳಿದ್ದಾರೆ ಮಹೇಶ್ ಅವರು. ದಯವಿಟ್ಟು ಇಲ್ಲಿರೋರೆಲ್ಲ ಅವ್ರಿಗೆ ಚಪ್ಪಾಳೆಯನ್ನ ಹೊಡಿಬೇಕಂತ ಕೇಳ್ಕೊಂತೀವಿ. ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ, ಕಟ್ ಮಾಡಿ. ಲಾಗ್ ಮಾತ್ರ ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ಲಾಸ್ಟ್ ವರ್ಗು ನೋಡಿ, ಮಸ್ತ್ ಆಗಿದೆ ಲಾಗ್. ಅಣ್ಣ ಒಂದೆರಡು ಲೈನ್ ಹೇಳ್ತಾರೆ ನನ್ನ ಬಗ್ಗೆ ಕೇಳಿವಾಗ. ಅಣ್ಣ ಹೇಳೋಣ. ಕವಲಂ ತಾಯಿ ಬಂದಿರೋದ್ ನಿನ್ ನಮ್ಗೆ ಹೆಚ್ಚು ಹೇಳ. ನೀನ್ ಮಾತಾಡ್ತಾ ನೋಡು, ನಮ್ಗೆ ಅದು ನಮ್ಗೆ ಇನ್ನೂ ಹೆಚ್ಚು. ಬಾಳ ಕರ್ನಾಟಕ ನಿನ್ನಂತ ಮಕ್ಳು ಬೇಕು ನಮ್ಗೆ. ಚಿನ್ನ ಕವಲಂ ತಾಯಿ ಸತ್ವ ನೀನ್ ಬೆಳಿತ ಚಿನ್ನ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೇ ತರ ನಮ್ಮ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವು ಮಾಡ್ತೀವಿ. ಓಕೆ ಥ್ಯಾಂಕ್ ಯು. ಸೊ ಊಟ ಎಲ್ಲ ಮುಗೀತು. ಭಜನೆ ಮಾಡ್ತಾ ಇದಾರೆ. ಭಜನೆ ನೋಡ್ತಾ ಇದೀರಿ. ನೋಡ್ಬೋದು ಹೇಗಿದೆ ಅಂತ. ಭಜನೆ ಎಲ್ಲ ಮಸ್ತಾಗಿದೆ ಭಜನೆ. ಸೊ ಅಣ್ಣವರು ಎರಡು ಮಾತನ್ನು ಆಡ್ತಾರೆ. ಸೊ ಜಾತ್ರೆ ಹೇಗಿತ್ತು ನಿಮ್ಮ ಅನಿಸಿಕೆ ಹೇಳ್ತೀರಾ? ಜಾತ್ರೆ ಹೇಗಿತ್ತು? ಚೆನ್ನಾಗ್ ಮಾಡಿಲ್ವ ದೇವ್ರ ನಾವು. ಸೊ ನಾನ್ ಕೇಳ್ತಿದೀನಿ ಜಾತ್ರೆ ಹೇಗಿತ್ತು ಅಂದ್ರೆ ನನ್ನೇ ಕೇಳ್ತಿದ್ರೆ ಜಾತ್ರೆ ಹೇಗಿತ್ತು, ಚೆನ್ನಾಗ್ ಮಾಡಿಲ್ವಾ ಅಂತ. ಜಾತ್ರೆ ಹೇಗಿತ್ತು? ಹೊಡ್ಕೊಂಡ್ ಬಿಡು, ಅವೆಲ್ಲ ಮಾಮೂಲಿ ಹೊಡ್ಕೊಂಡ್ ಬಿಡು. ನನ್ನ ತಮ್ಮಳು ನಮ್ಮ ಅಣ್ಣ ತಮ್ಮಳೇನ ಅವರು. ಅಲ್ಲ ಜಾತ್ರೆ ಹೇಗಿತ್ತಂತ ನಿನ್ ಪ್ರಕಾರ? ಏನ್ ಸ್ವಾಮಿ ಹಂಗ್ ಮುಸ್ ನೋಡ್ತಿದ್ದೆ ಸ್ವಾಮಿ. ಆಮೇಲೆ ಅಣ್ಣಗೆ ಫುಲ್ ಭಯ ಆಗ್ಬಿಟ್ಟಿದೆ. ಏನ್ ಮಕ್ಕ ಹತ್ರ ಹಿಡೀಚ ಅಂತ. ಅಣ್ಣ ಏನಂದ್ರೆ ನಾವು ಕಳ್ತನ ಮಾಡ್ತಾ ಇದೀರಿ. ಸೊ ಸ್ಪ್ರೇ ಗಿರಿ ಹೊಡಿತಾ ಭಯ ಬೀಳ್ತಾ ಇದಾರೆ. ನೋಡಿ ಭಯ ಬೀಳ್ತಾ ಇದ್ದಾರೆ. ಅಣ್ಣ ಸೈಕ್ ಮಾಡ್ತಾ ಇದಾರೆ ನನ್ಗೆ. ಸೊ ನಮ್ಮ ಅಣ್ಣವ್ರು ಎರಡು ಮಾತಾಡ್ತಾರೆ. ಸೊ ಜಾತ್ರೆ ಹೇಗಿತ್ತು? ತುಂಬಾ ಚೆನ್ನಾಗಿ ಮಾಡಿದಾರೆ ಎಲ್ಲ. ಊಟ ಎಲ್ಲ ಹೇಗಿತ್ತು? ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ. ಅಮ್ಮಾಜಿ ಅಡಿಗೆ ಗ್ರೂಪ್ಸ್ ಇಂದ ಚೆನ್ನಾಗಿದೆ ಊಟ. ಏನಾದ್ರು ಈವೆಂಟ್ ಇದ್ರೆ ಅವ್ರಿಗೆ ಹೇಳ್ಬಿಡಿ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮಾವ ಶಿವಣ್ಣ ಅಂತ ಅಮ್ಮಾಜಿ ಅಡಿಗೆ ಗ್ರೂಪ್ಸು ಮಕ್ಕಳಾದಂಥ ಏನಪ್ಪ ಸುಮಂತ್ ಮತ್ತೆ ಶಿವರಾಜ್ ಅವ್ರ ಇವೆಂಟ್ ಎಂಡ್ ಅವ್ರು ತಗೊಂತಾರೆ. ಸೊ ನಮ್ಗೆ ಏನ್ ಬೇಜಾರಂದ್ರೆ ಹಿಂಗೋಗಿ ಹಂಗ್ ಬರೋಷ್ಟೊತ್ತಿಗೆ ಒಬ್ಬಟ್ಟು ಖಾಲಿ ಆಗ್ಬಿಟ್ಟಿದೆ. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ದು ಆಕ್ಚುಲಿ 2000 ಮೆಂಬರ್ಸು. ತುಂಬಾ ಜನ ಬಂದಿರೋದ್ರಿಂದ ಸ್ವಲ್ಪ ಸಾಲ್ಟೇಜ್ ಬಂದಿದೆ, ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಅಣ್ಣವರು ನಮ್ಮ ಬಾಲ್ಯಣ್ಣವರು ಚೆನ್ನಾಗಿ ಹೇಳಿದ್ದಾರೆ. ಎರಡು ಮಾತನ್ನು ಎರಡು ಚಪ್ಪಳೆಯನ್ನು ಹೊಡಿತಾ ಇದೀರಿ. ಸೊ ಬನ್ನಿ ಬೇರೆ ಕಡೆ ಹೋಗೋಣ. ತುಂಬಾ ಹೇಳೋಣ.
ಸೊ ನಿಮ್ಮ ಹೆಸರು? ನಮ್ಮ ಹೆಸರು ಬೇಳೆ. ಅಣ್ಣ ಹೆಸರು ಬಂದ್ಬಿಟ್ಟು ಹೆಸರು ಬೇಳೆ ಅಂತೆ, ತುಂಬಾ ಆಶ್ಚರ್ಯವಾಗಿದೆ ಹೆಸರು. ಬೇರೆ ನಿಮ್ಮ ಹೆಸರು ಅದೇನಾ? ಅಡ್ಡೆ ಸುದ್ದಿ ಬೇಳೆ. ಅಡ್ಡ ಹೆಸರು ಉದ್ದಿನ ಬೇಳೆ ಅಂತೆ, ಹೆಸರು ಬಂದ್ಬಿಟ್ಟು ಬೇಳೆ ಅಂತ. ಸೊ ಇದೆಲ್ಲ ಎಲ್ಲಿ? ಇದೆಲ್ಲ ಟೋಪನ್ ತಂದು ಕೊಟ್ಟಿಲ್ಲ ನೀನು, ನಾನು ಹಾಕೇಳಿಲ್ಲ. ಇದೆಲ್ಲ ಕಾಡಿನಲ್ಲಿ ಸೊಪ್ಪು ಸಿಗುತ್ತೆ. ಹೌದು. ಸೊಪ್ಪಿನಲ್ಲಿ ಇಕ್ಕೊಂಡು ಮತ್ತೆ ಏನ್ ಸಮಾಚಾರ? ಒಂದ್ ಡೈಲಾಗ್ ಹೊಡಿತಂಗೆ ಕೇಳಿ. ಹೊಡಿರಿ. ಏನು ಇಲ್ಲ ಗೈಸ್. ಯಾರಿವಳು ನನ್ಗೆ ಹೊಡಿತ ಡೈಲಾಗ್. ಕಿಸ್ ಎಲ್ಲ ಕೊಡ್ತಾ ಇದ್ದಾನೆ. ಇರಪ್ಪ, ಇನ್ನೂ ಇಲ್ಲ ಸ್ಟಾರ್ಟ್. ಸೊ ನಮ್ಮ ಅಣ್ಣವರು ಒಂದ್ ಡೈಲಾಗ್ ಹೊಡಿತಾ ಇದ್ರ. ಈ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ? ಜಾತ್ರೆ ತರ ಇದೆ. ಜಾತ್ರೆ ತರನೇ ಇದೆ ಅಂತೆ. ಬೇರೆ ಏನ್ ಹೇಳ್ತೀರಾ? ಬೇರೆ ಯಾರು ನೋಡ್ಬೇಕು ಅಂತಿದ್ದೀವಿ. ಮದ್ವೆ ಆಗಿದ್ರೆ ಇದೆಲ್ಲ ಮಾಡೋ ತಪ್ಪು ಏನಂತ ನೀವು ಕೇಳಲೇ ಇಲ್ಲ. ನಾನ್ ಏನ್ ಹೇಳ್ತಾ ನಿಮ್ಗೆ ಅರ್ಥ ಆಗಿಲ್ಲ. ಹೌದು ಒಳ್ಳೆಯ. ಮತ್ತೆ ಏನ್ ಸಮಾಚಾರ? ಯಾವ್ದೋ ನೋಡಕ್ ಹೋಗ್ತಾ ಇದೀವಿ. ಏನ್ ನೋಡಕ್ ಹೋಗ್ತಾ ಅರ್ಥ ಆಗಿಲ್ಲ ನಮ್ಗೆ. ದೇವಸ್ಥಾನ ನಾವು ಸ್ವಲ್ಪ ಬೇರೆ ಯೋಚನೆ ಮಾಡಿದ್ರಿ. ಬೇಡ ಹಂಗೆಲ್ಲ ಮದುವೆ ಆಗೈತಿ. ಇಲ್ಲಿರೋರ್ಗೆಲ್ಲ ಏನ್ ಹೇಳ್ತೀರಾ ಪಟ್ಟ ಅಂತ? ಬೇಗ ಇಲ್ಲಿರೋ ಹುಡುಗರೆಲ್ಲ ಬೇಗ ಒಂದೊಂದ್ ಎರಡು ನೋಡ್ಕೊಂಡು ಕಣ್ತಂಬ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಏನ ನೋಡ್ಕೋಬೇಕು. ದೇವ್ರು ಗೈಸ್ ಎಲ್ಲ ಮುಗಿಸ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದೀವಿ ನಮ್ಮ ಫ್ಯಾಮಿಲಿಗೆ. ಇಷ್ಟು ಜನದು ಫೋಟೋ ಶೂಟ್ ಮಾಡ್ತಾ ಇದೀನಿ, ಬಿಡ್ತಾನೆ ಇಲ್ಲ ನಾನು. ಸೊ ಗೈಸ್ ಇವಾಗ ದೇವ್ರ ಆಚೆ ಬಂದಿದೆ. ಕರೆಕ್ಟಾಗಿ ಇವಾಗ 3 ಗಂಟೆ, ನೈಟ್ 3 ಗಂಟೆ. ಸೊ ತೋರಿಸಿ ನೋಡಿ ಯಾವ ಥರ ಇದೆ ಅಂತ. ಸೊ ಅದನ್ನೆಲ್ಲ ಎತ್ಕೊಬಂದ್ಬಿಟ್ಟು ಇಲ್ಲಿ ಇಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನು ಮೆರವಣಿಗೆ ಇದೆ, ಸಖತ್ತಾಗಿರುತ್ತೆ, ಅದನ್ನ ನೋಡಿ. ಸೊ ನೋಡ್ತಾ ಇರ್ಬೋದು. ಪೂಜೆ ಎಲ್ಲ ಮುಗಿದ್ಬಿಟ್ಟು ಮೆರವಣಿಗೆ ಮಾಡ್ತಾ ಇದ್ದಾರೆ. ದೇವರು ನೋಡ್ಬೋದು ಯಾವ ತರ ಮಾಡ್ತಾ ಇದಾರೆ ಅಂತ. ಸೊ ನನ್ಗೆ ಆ ದೇವ್ರ ಹೆಸರೆಲ್ಲ ಗೊತ್ತಿಲ್ಲ, ಒಂದೇ ಒಂದ್ ದೇವ್ರ ಹೆಸರು ಗೊತ್ತು, ಕಾವಲೆಮ್ಮ ಅಂತ. ಇನ್ ಮಿಕ್ಕಿದ್ದು ನಾವು ಮಹಿಮಾಮ್ ಹೇಳ್ತಾನೆ. ಹೇಳಿ. ಶಿವಚಿತ್ರಲಿಂಗೇಶ್ವರ ಸ್ವಾಮಿ, ರಂಗನಾಥ ಸ್ವಾಮಿ, ತಿಮ್ಮಪ್ಪ ಸ್ವಾಮಿ, ಶ್ರೀ ಅಮ್ಮಾಜಿ ಕಾವಲೇಶ್ವರಿ ತಾಯಿ. ಈ ನೋಡ್ಬೋದು ಎಲ್ಲ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಈ ಆಂಟಿ ಅಂತೂ ಇಲ್ಲೇ ಮಲ್ಕೊಂಡ್ಬಿಟ್ಟವ್ರೆ, ಅಲ್ಲೂ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಾರು ಇಲ್ಲೇ ಮಲ್ಕೊಂಡ್ಬಿಟ್ಟವ್ರೆ. ಸೊ ಎಲ್ಲಾರು ಎದ್ದಿ ನೋಡ್ತಾ ಇದಾರೆ. ಟೈಮ್ ಬಂದ್ಬಿಟ್ಟು ಇವಾಗ 4 ಗಂಟೆ. ಸೊ ಲೈವ್ ಟೈಮ್ ತೋರಿಸಿ ಲೈವ್ ಟೈಮ್ ತೋರಿಸು. ಸೊ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗ್ತಿದೆ. ಎಷ್ಟು ಜನ ಎದ್ದಿದ್ದಾರೆ ನೋಡ್ಬೋದು. ಸೊ ಇನ್ನ ಎಲ್ಲ ದೇವ್ರ ಮೆರವಣಿಗೆ ಮಾಡ್ತಾ ಇದಾರೆ. ಸೊ ಬೆಳಿಗ್ಗೆ ಯಾವಾಗ ಆಗುತ್ತಂತ ಕಾಯ್ತಾ ಇದೀನಿ ನಾನು. ಹೋಗಿ ಫಸ್ಟ್ ಮಲಗ್ಬೇಕು, ನನ್ ನಿದ್ದೆ ಕಣ್ಣಲ್ಲೇ ಇದೆ. ಸೊ ಮೆರವಣಿಗೆ ಎಲ್ಲ ಮುಗೀತು. ದೇವ್ರನ್ನ ಇವಾಗ ಒಳಗಡೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮಾರ್ನಿಂಗ್ 6:30 ಆಗಿದೆ. ಇವಾಗ ದೇವ್ರು ಎತ್ಕೊಂಡೋಗಿ ಒಳಗಡೆ ಇರ್ತಾರೆ ಇವಾಗ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಷ್ಟೇ.